ಈ ಜಗತ್ತಿನಲ್ಲಿ ಮೋಟಿವೇಶನ್ ಅಂತ ಬಂದ್ರೆ ನಮಗೆ ನೆನಪಾಗೋದು ಇಬ್ರೇ. ಒಬ್ರು ಪ್ರದೀಪ್ ಈಶ್ವರ್ ಎಂಬ ಹೆಸರಿನವರದ ನಾನು, ಇನ್ನೊಬ್ರು ಹಾಯ್ ಗೈಸ್, ನಾನಿದ್ದೇನೆ ಪ್ರೀತಿ ಆಶಾಗೌಡ. ರೆಡಿ ಸರ್, ಕ್ಯಾಮೆರಾ ರೆಡಿ ಸರ್, ಸ್ಟಾರ್ಟ್ ಕ್ಯಾಮೆರಾ ರೆಡಿ ಆಕ್ಷನ್. Get ready for the funniest movie of the year. ನಾವು ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ನಮ್ಮ ಫ್ರೆಂಡ್ಸ್ಗೋಸ್ಕರ 4 ಸಾಲುಗಳು ಬರ್ದಿದ್ದೀನಿ. ಆ ಲಿರಿಕ್ಸ್ ಹೆಂಗೈತೆ ಅಂತ ಹೇಳ್ಬಿಡಿ ಗೈಸ್. ಇತ್ತೀಚೆಗೆ ಹುಟ್ಟುತ್ತಿದ್ದಾರೆ ಕಿರಿ ಕಿರಿ ಕವಿಗಳು. ಇಲ್ಲ, ಎಲ್ಲರೂ ಫ್ರೆಂಡ್ಶಿಪ್ ನ ಯಾವ ರೀತಿ ಗ್ರಾಟಿಟ್ಯೂಡ್ನ ಮಾಡ್ತಾರೋ ನಾನು ಅದೇ ರೀತಿ ನಮ್ಮ ಫ್ರೆಂಡ್ಸ್ಗೋಸ್ಕರ ಅಲ್ಲ ಬರ್ತಿರೋದು ಇದು. ಅಯ್ಯೋ ನಿಮ್ಮವನ 320 ಹಾಡ ಕೇಳಿನಂತ ನಾನು ನಿಂದೊಂದು ಪ್ರಾರ್ಥನಾ ವಜ್ಜಾಕತ್ತೆ ನನಗೆ. ಸೊ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದೀನಿ. ಅದು ಹೆಂಗಾಯ್ತೋ ಏನೋ. ಬಟ್ ನಾನು ಅಷ್ಟೊಂದು ಮೋಸ್ಟ್ ಸಿಂಗರ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಸಿಂಗರ್ ಅಂತ ಹೇಳ್ಬಿಟ್ಟು ನಾನು ಆಡ್ತಿಲ್ಲ. ಎಲ್ಲ ಬರೀ ಸುಳ್ಳು, ತುಂಬಾ ಚೆನ್ನಾಗಿ ಆಡ್ತಾರೆ. ಮೊನ್ನೆ ಆಡಲ್ಲ ಅದನ್ನ ಆಡಿ, ಸ್ವಲ್ಪ ಹಾಡಿ ಮೇಡಮ್. ಆಡಿ ಪರವಾಗಿಲ್ಲ. ಸ್ನೇಹಿತರೆ ಸಾಕುನ್ನ ಬದುಕಿಗೆ, ಸ್ನೇಹನೇ ನನ್ನ ಜೀವನದಲ್ಲಿ ಎಂದೆಂದಿಗೂ, ಸ್ನೇಹನೇ ನಮ್ಮ ಉಸಿರು, ಆ ಸ್ನೇಹಿತರೆ ನನ್ನ ಹಸಿರು. ನನ್ನ ಸೋಲಿನಲ್ಲಿ ಗೆಲುವಿನಲ್ಲಿ ಬೆಂಬಲವಾಗಿ ಇಂದು ನನ್ನ ಸ್ನೇಹಿತರು. ನಾನು ಪುಣ್ಯ ಮಾಡಿದೆ ಇಂಥ ಸ್ನೇಹ ಪಡೆಯಲು. ಚಿರ ಅಪರಿಚಿತವೇ, ಆ ಪರಿಚಯವೇ ನಮ್ಮ ಸ್ನೇಹವು. 10-15 3 ವರ್ಷಗಳ ಸ್ನೇಹವು ಎಂದೆಂದು ನನಗೆ ಹರ್ಷವೇ ತುಂಬಿರಲಿ. ಮಧುರವಾದ ಕಂಠ, ಅದ್ಭುತ ಗಾಯನ. ನನಗಿರೋ ಬ್ಯೂಟಿಫುಲ್ ಫ್ರೆಂಡ್ಸ್ ಅವರು. ಯಾವನು ಅಂತ ಒಂದೇ ಒಂದ್ಕಿತ ಹೇಳ್ಬಿಡ. ಮತ್ತೆ ಅವ್ರ ಐಡಿ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಪೋಸ್ಟ್ನಾಗೆ. ಥ್ಯಾಂಕ್ಸ್ ಹೇಳೋಂಥದ್ದು ಏನು ಹೇಳಿಲ್ಲ ನೀವು. ಪುಣ್ಯವರ ಡೌಟ್ ನಿಮ್ಗೆ. ಅವ್ರು ನನ್ನ ಲೈಫಾಗೆ ಯಾವ ಫ್ರೆಂಡ್ಸ್ ಅಂದ್ರೆ 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 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ನಾನು ಕುಗ್ದಾಗ ನನ್ಗೆ ಸಪೋರ್ಟಿವಿಟಿನಾಗಿ ಇಲ್ಲ ಇದು ಆಗುತ್ತೆ, ನೀನ್ ಮಾಡು, ನಿನ್ ಕಾಂಟ್ರಿಬ್ಯೂಷನ್ ಫುಲ್ ನನ್ನ ಲೈಫಾಗೆ ಇವತ್ತು ನಾನೊಂದು ಡಿಗ್ರಿ ಗ್ರಾಜುಯೇಟೆಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ಕಾರಣ ಅವರು. ಅವರು ನಾನು ಎಲ್ಲೋ ಓಪಿಸ್ ಕಳ್ಕೊಂಡ್ರೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ನನ್ನಂತ ಫ್ರೆಂಡ್ಸ್ಗೆ ಏನ್ ಕೊಡಕ್ಕಾಗ್ತದೋ ಬಿಡ್ತದೋ ಗೊತ್ತಿಲ್ಲ. ಬಟ್ ನನಗೆ ಅಂದ್ಬಿಟ್ಟು ದೇವ್ರು ಬ್ಯೂಟಿಫುಲ್ ಫ್ರೆಂಡ್ಸ್ನ ಕೊಟ್ಟವನೆ. ನಂಗೆ ಅಷ್ಟು ಸಾಕು. ನಂಗೆ ಆ ಗ್ರಾಟಿಟ್ಯೂಡ್ ಸಾಯೋವರೆಗೂ ಐತೆ. 100-200 ಕೊಡೋ ಅಂದ್ರೆ ನೀನ್ ಕೊಡದೇ ಇರ್ತೀಯಾ? ನಂದೇನು ಜಸ್ಟ್ ಡಿಗ್ರಿ ಅನ್ನೋದೊಂದು ಪಟ್ಟ ಅಷ್ಟೇ. ಅವರೆಲ್ಲ ಮಾಡ್ಕೊಂಡು MBA ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್. ಬಟ್ ನಂತ ಫ್ರೆಂಡ್ಶಿಪ್ ಮಾಡೋರಲ್ಲ, ಇದನ್ನ ಗ್ರೇಟ್. ನೋಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಅಂತ ನಂಬಿದ್ದೆ. ನೀವೇ ನನಗೆ ಗುಂಡಿ ತೋಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ. ನನಗೆ ವಂತರಿಗಿದೋ ಕಾಲವಲ್ಲ, ದುಷ್ಟಲಿಂಗ ಹಿಂಗಿದೋ. ಕಿತ್ತೋಗಿರೋ ಚಪ್ಪಲಿನ ಹೊಲ್ಸೋ ಅಭ್ಯಾಸ ನನಗಿಲ್ಲ. ಬಟ್ ನಿಮ್ ಬುದ್ಧಿ ಗೊತ್ತಿದ್ರು ಮಾತಾಡ್ತಾ ಇದೀನಿ ಅಂದ್ರೆ ನಾನೊಂಥರ ದೀಪ ಇದ್ದಂಗೆ. ನಾನು ಹೊರದು ಸುಟ್ಟೋದ್ರೂ ಬೇರೆಯವ್ರಿಗೆ ಬೆಳಕು ಸಿಗ್ಬೇಕು ಅಂತ ಬದುಕ್ತಾ ಇದ್ದೀನಿ. ಇಲ್ಲ, ನಿಮ್ ಲೆವೆಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲೇ ಇಕ್ಕಿದೀನಿ. ಬಟ್ ಅದೇ ಮಾತಾಡ್ತಿದೀನಿ ಅಷ್ಟೇ. ಇದಕ್ಕೆಲ್ಲ ಕಾರಣ ನೀವು, ನನ್ನ ಚಿಕ್ಕಮ್ಮ, ನನ್ನ ಕಸಿನ್, ಪಕ್ಕದ ಮನೆ ಭಾಮಿನಿ ಹಾಗೂ ನಮ್ಮ ಏರಿಯಾದ ಎಲ್ಲ ಜನತೆ. ಇನ್ನಾರ ಹೇಳ್ತಾರಂತೆ, ಆಶಾ ನನ್ನ ಫ್ರೆಂಡು ಅಂತಾರಂತೆ. ಅಂದ ಫ್ರೆಂಡ್ಗೆ ದ್ರೋಹ ಬಗ್ದೆ ಫ್ರೆಂಡು ಅಂತ ಯಾವ ಬಾಯಿಂದ ಹೇಳ್ಕೊಂತಿದ್ರ? ಮಾನ ಮರ್ಯಾದಿದ್ರೆ ಹಂಗೆ ಹೇಳ್ಕೊಬೇಡ್ರಿ ನೆಕ್ಸ್ಟ್ ಟೈಮ್ ಎಂದು. ನನ್ನ ಮಗನ್ ಶೋಕಿಗೋಸ್ಕರ ಬಂದ್ ಗಾಂಧಿನಗರ ಕುತ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ. ಇಷ್ಟು ಸಾಕು, ನೀವು ಬರ್ತೀರೋ ಬಿಡ್ತೀರೋ. ಬೇಕು ಅಂದ್ರೆ ಲೈಫ್ಗೆ ಬೆಳಕಾಗು, ಬಿಟ್ಟೋಗ್ತೀವಿ ಅಂಬರ್ ಬದುಕಿಗೆ ಬಿಡ್ಬೇಕು. ಎಳ್ನೀರು ಪ್ರಿಯೇ, ನಿನ್ನ ಮಾತುಗಳು ಮುತ್ತಿನ ಹಾರದಂತೆ, ಸ್ವಲ್ಪ ದೂರ ನಿಂತು ಮಾತನಾಡು ಉಗುಳು ಹಾರದಂತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವ್ದೋ ಯೋಗ್ಯತೆ ಇಲ್ದವ್ರಿಗೋಸ್ಕರ ಕಣ್ಣೀರ್ ಹಾಕೊಂಡು ಅಳ್ಕೊಂಡು ಟೈಮ್ ವೇಸ್ಟ್ ಮಾಡೋ ಕ್ಯಾಟಗರಿ ಆದ್ರೆ ನಾವಲ್ಲ.
ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಪ್ರೀತಿ ಮಾಡ್ಬೇಕಾರೆ ಅರೆ ಹೇಳ್ತಾರೆ ನೀತಿ, ಬಿಟ್ಟೋಗ್ಬೇಕಾರೆ ಹೇಳ್ತಾರೆ ಸರಿ ಇಲ್ಲ ನಿನ್ ರೀತಿ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಪ್ರೀತಿ ಮಾಡ್ಬೇಕಾರೆ ಅರೆ ಮಾಡ್ತಾರೆ ಇಂಪ್ರೆಷನ್, ನೋಬಲ್ ಇದ್ದಾಗ ಹೋಗೋದು ಡಿಪ್ರೆಷನ್. ನನ್ನನ್ನು ಹೊರಿತು ನಿನ್ನನ್ನು ಮರೆತು ಬೇರೆಯವರನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಕತ್ತಲನ್ನೇ ಕಂಡಿರುವ ಈ ಹೃದಯವನ್ನು ಬೆಳಕನ್ನು ನಿನ್ನಿಂದಲೇ ಕಂಡಿರುವೆ. ಅಲ್ಲಿದೆ ಗುಡ್ಡ, ಇಲ್ಲಿದೆ ಗಡ್ಡ, ಗುಡ್ಡ ಗಡ್ಡಗಳ ಮಧ್ಯದಲ್ಲಿ ಅರ್ಥ ತಿಳಿಯದವ ಶತದಡ್ಡ. ಮಾತಲ್ಲಿ ಮುನಿಸು, ಮನಸ್ಸಲ್ಲಿ ಒಲಿಸು ಅಂತವರೇ ಫೇಮಸ್. ಯೌವನದಲ್ಲಿ ಕುಣಿಯುವುದು ಮನಸ್ಸು, ಹಂಗಾಗಿ ಹಿಂಗಾಗುವುದು ಜೀನ್ಸು. ತಪ್ಪೇ ಇಂಪಾರ್ಟೆಂಟ್ ಅನ್ಸಿದ್ರ ವ್ಯಕ್ತಿನ ಮರೆಯ, ವ್ಯಕ್ತಿನೇ ಇಂಪಾರ್ಟೆಂಟ್ ಅನ್ಸಿದ್ರ ತಪ್ಪನ್ ಮರಿ. ಆ ಪಕ್ಷ ಗೆದ್ದಾಗ ಈ ಪಕ್ಷ ಉರುಳು ಬಿದ್ದಂಗೆ, ಈ ಪಕ್ಷ ಗೆದ್ದಾಗ ಆ ಪಕ್ಷ ಉರುಳು ಬಿದ್ದಂಗೆ. ಅಂದ್ರೆ ವಿಷಯ ಇಷ್ಟೇ, ನನಗೆ ಜಗಳಗಳಿಂದ ದೂರ ಇದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ನನ್ನ ಪರಿಸ್ಥಿತಿಗೆ ತಲೆಬಾಗಿದ್ದೀನಿ ಹೊರತು ಬೇರೆ ಇನ್ನೇನು ಬಲ್ಲ. ನನ್ನ 30 ವರ್ಷದ ಜೀವನದಲ್ಲಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಏನು ಮಾಡಕ್ಕಲ್ಲ, ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಒಳ್ಳೆಯವ್ರಾಗ ಬದುಕಿದ್ದು ಪ್ರಯೋಜನ ಏನೈತೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ಬದುಕು ಕೆಟ್ಟದಾಗಿರ್ತದೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ನಾನೇ. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನಾ ಪಚ 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 ಪಚ. ಥ್ಯಾಂಕ್ ಯು. ಈ ಪಾಪಿ ಹೃದಯ ಗುರು, ಅವನನ್ನ ಬಿಟ್ಟು ಬೇರೆ ಯಾವ ಜೀವನೂ ಇಷ್ಟಪಟ್ಟಿಲ್ಲ. ಬಟ್ ಅವನಿಗೆ ಒಂದು ಟೈಮ್ ನಾನು ಇಷ್ಟ ಆಗಿದ್ದೆ. ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆಗೋದು ತಿರ್ಬೋಕೆ. ಪರೀಕ್ಷೆ ಬರೆದ್ರೆ ಫೇಲ್ ಆದ್ರೆ ಮತ್ತೆ ಬರಿಬೋದು. ಬಟ್ ಆದ್ರೆ ಒಂದು ವ್ಯಕ್ತಿ ನಂಬಿಕೆನ ನೀನು ಕಳ್ಕೊಂಡ್ರೆ ಜೀವಿತ ಅಂತ ನೀನು ಆ ವ್ಯಕ್ತಿ ನಂಬಿಕೆ ಪಡೆಯೋದಕ್ಕಾಗಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸೊ ನಿನ್ನ ನಂಬಿಕೆ ವಿಶ್ವಾಸನ ಉಳಿಸ್ಕೊಂಡ್ಬಿಟ್ಟು ನಾನು ಹೇಳ್ತಿಲ್ಲ, ಉಳಿಸ್ಕೊಂಡಿರೋರ್ ಜೊತೆಗೆ ಚೆನ್ನಾಗಿರೋದಕ್ಕಾಗಲಿಲ್ಲ ಅನ್ನೋ ಪರವಾಗಿಲ್ಲ, ಚೆನ್ನಾಗಿರೋರ್ನ ಕೆಡಿಸ್ಬೇಡ. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು, ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಪ್ರೀತಿ ಪ್ರೇಮ ಅಂತ ಆಟ ಆಡೋರ್ ಮಧ್ಯ ನನಗೂ ಒಂದು ಪ್ರೀತಿ ಅಮ್ಮದ್ ಕೊಟ್ಟು ನನಗೆ ಕೊಟ್ಟಿಲ್ದಂಗೆ ನನ್ನ ಆ ಪರ್ಸನ್ ಇಷ್ಟಪಡೋ ರೀತಿ ಮಾಡೋದು ನಿಜವಾದ ಗುರು, ಅದು ನಿಜವಾದ ಪ್ರೀತಿ ಅನಿಸ್ತದೆ. ಸೊ ನನ್ಗೆ ಅವ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅವ್ನ ಕಂಡ್ರೆ ಇಷ್ಟ ಇರಲಿಲ್ಲ. ಬಟ್ ಆದ್ರೆ ಈಗ ನನ್ಗೆ ಅವನೇ ಬೇಕು ಅನಿಸ್ತದೆ. ಬಟ್ ಆದ್ರೆ ಪ್ರಿಯೇ, ನೀ ಇನ್ನು ಕುಮಾರಿ ಹಾಗೂ ನನ್ನ ರಾಜಕುಮಾರಿ, ನಿನ್ನ ಕೈಯಲ್ಲಿ ಒಂದು ಮಗು ಕೊಟ್ಟು ನಾನಾಗುವೆ ಪರಾರಿ ಅಂತ. ಆ ಪರ್ಸನ್ ವಾಪಸ್ ಬರಲ್ಲ, ಅಷ್ಟೇ ಹಟ್ ಮಾಡಿದ್ದೀನಿ ನಾನು, ಅವ್ನಿಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಅವ್ನು ನಿಜ ಅಂದರೆ ಹಿಂಗಾದ ಪ್ರೀತಿ ಪ್ರೇಮ ಅಂತ ಆಟ ಆಡೋ ಮಧ್ಯೆ ಅಂಥ ವ್ಯಕ್ತಿತ್ವ ಅಂತ ಒಳ್ಳೆ ಅಮೇಝಿಂಗ್ ಪರ್ಸನ್. ಅವ್ರ ಅಮ್ಮನ ಪ್ರತಿರೂಪ ನನ್ನ ಮೇಲೆ ಇಕ್ಕಿದ್ ನನ್ನ, ಅವನಿಗೆ ಏನು ಕೊಟ್ಟರು ಕಮ್ಮಿ. ಸೊ ಈಗಿನ ಕಾಲದಲ್ಲಿ ಲೀನಿಯರ್ ಅಡ್ವಾಂಟೇಜ್ ಕಮ್ಮನೇ ಜಾಸ್ತಿ ಅಂತ ನನ್ನ ಹುಡುಗ ಎಲ್ಲಿದ್ರು ಅವ್ನು ಚೆನ್ನಾಗಿರ್ಬೇಕು, ಅವ್ನ ಲೈಫು ಫ್ಯೂಚರ್ ಬ್ರೈಟ್ ಆಗಿರ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ಅಂದು ಸ್ವೀಕರಿಸ್ತೀವಿ. ಬನ್ನಿ ಪ್ರಸಾದ ತಗೊಳ್ಳಿ, ಚಿತ್ರಾನ್ನ ಬನ್ನಿ. ಆ ಪ್ರಸಾದಾಗ ಉಪ್ಪು ಖಾರ ಹುಳಿ ಏನು ಇರ್ಲಿಲ್ಲ ಅಂದ್ರು ದೇವಸ್ಥಾನ ದೇವ್ರಿಗೆ ಅವಮಾನ ಆಗುತ್ತೆ ಅಂತ ನಿಮ್ಗೆ ಅದೇ ತಪ್ಪು ಮಾಡ್ಬೇಕಾರೆ ದೇವ್ರ ನೆನಪಾಗಲ್ಲ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಕಣೋ, ಈ ವಿಡಿಯೋ ನಿನ್ಗೋಸ್ಕರನೇ ಮಾಡ್ತೀರಾ. ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ರ ಭಾವನೆ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಬೋರ್ಡಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ, ಸೆಕ್ಯೂರಿಟಿ ಅಂದ್ರೆ ಏನು ಗೊತ್ತಿಲ್ಲ, ಇಮಿಗ್ರೇಷನ್ ಅಂದ್ರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅರ್ಥ ಮಾಡಿಸಿ, ನಾನು ಪ್ರೀತಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣೋ. ನನಗ್ ಲೋಕ ಹೀಗಿದೆ ಅಂತ ಗೊತ್ತಾಗಕ್ ಮುಂಚೆನೆ ನೀನ್ ನನ್ ಲೋಕ ಆಗಿದ್ದೆ. ಇನ್ನು ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ದಿನ ಅಳ್ತೀನಿ. ನಿನ್ ಪ್ರೀತಿನ ಗೆಲ್ಸಕ್ಕೋಸ್ಕರ ನಾನ್ ಸೋತೋದೆ. ನಿಜವಾಗ್ಲೂ ನಿನಗೆ ಕೊಟ್ಟಿಲ್ಲ ಲಾಯಲಿಟಿ ನಾನು ಯಾರಿಗೂ ಕೊಡೋದಕ್ಕಾಗಲ್ಲ. ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತದೆ ಡಿಟಿಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. Get ready for the funniest movie of the year.